ಮೊನ್ನೆ ಸನ್ನಿ ಬಸವಾಟ್ ಊರದಲ್ಲಿ ಒಂದು ಕೆಟ್ಟ ಘಟನೆ ಆಗಿದೆ ಮತ್ತು ಆ ಪ್ರಕಾರ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಆದ ನಂತರ ಮತ್ತೆ PICCB ಆ ಕೇಸ್ ಸಂಬಂಧಪಟ್ಟ ಅವರು ತನಿಖೆ ಅವರು ತೊಗೊಂಡಿದ್ರೆ ಮತ್ತೆ ಮಾಡಿದ್ರಿ. ಇದು ತನಿಖೆ ಮಾಡುವಾಗ ಒಂದು ಹಾಲೆ ಇನ್ಸಿಡೆಂಟ್ ಬಗ್ಗೆ ಅವರು ಡಿಟೆಕ್ಟ್ ಮಾಡಿದರೆ ಅದು ಏಪ್ರಿಲ್ ತಿಂಗಳಲ್ಲಿ ಸೇಮ್ ಊರದಲ್ಲಿ ಒಂದು ಘಟನೆ ಆಗಿದೆ. ಆವಾಗ ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ ಮೇಲೆ ಸ್ವಲ್ಪ ಹಾನಿ ಆಗಿದೆ. ಯಾರು ಅಕ್ಯೂಸ್ಗಳು ಯಾರು ಮಿಸ್ಯೂಸ್ ಎಲಿಮೆಂಟ್ಸ್ ಒಳಗಡೆ ಹೋಗಿದ್ರೆ ಆ್ಯಂಡ್ ಇಟ್ ಬ್ರೋಕನ್ ದ ಟಾಪ್ ಆಫ್ ದಟ್ ರಿಲಿಜಿಯಸ್ ಸ್ಟ್ರಕ್ಚರ್. ಸೊ ಅದು ಆವಾಗದಿಂದ ಅದು ಡಿಟೆಕ್ಟ್ ಆಗಿಲ್ಲ. ಸೊ ಈ ಟೈಮ್ದಲ್ಲಿ ಈ ಕೇಸ್ ಡಿಟೆಕ್ಷನ್ ಇದು ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ಅದು ಹಾಲು ಕೇಸ್ ಡಿಟೆಕ್ಷನ್ ಆಗಿದೆ. ಮತ್ತು ಇವತ್ತು 4 ಆರೋಪಿಗಳು ನಾವು ಜಡ್ಜ್ ಮುಂದೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಮತ್ತು ಈಗ JC 14 days ಜಡ್ಜ್ ಮೇಡಮ್ ಅವರು ಟೈಮ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಪ್ರಕರಣ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಆ ವಿಷಯ ಬಗ್ಗೆ ಮಾಹಿತಿ ಬಂದಿದೆ. ಈ ಪ್ರಕರಣ ಬಗ್ಗೆ ಈಗ ಸರಿಕೆ ನಮಗೆ ಮಾಹಿತಿ ಇದೆ, ಬಟ್ ಏನು ಡೀಪ್ ಇನ್ವೆಸ್ಟಿಗೇಷನ್ ನಾವು ಮಾಡಬೇಕು. ಸೊ ಈ ಕೇಸಲ್ಲಿ ಸರಿಕೆ ಅರೆಸ್ಟ್ ಆಗಿಲ್ಲ, ಬಟ್ ಅದು ಹಾಲ ಕೇಸ್ ಬಗ್ಗೆ ನಮಗೆ ಮಾಹಿತಿ ಬಂದಿದೆ, ಕ್ಲೂಸ್ ಬಂದಿದೆ ಯಾರು ಮಾಡಿದ್ರಂತೆ. ಸೊ ಆ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ. ಹಾಲೆ ಕೇಸ್ ಅದು ಏಪ್ರಿಲ್ ತಿಂಗಳಲ್ಲಿ ಆಗಿದೆ. ಅದು ಈ ವರ್ಷ ಗೋಪುರ ಕೆಡವಿದ ಪ್ರಕರಣ ಅಂದ್ರೆ ಗೋಪುರ ಹಳೆ ಪ್ರಕರಣ ಅಂದ್ರೆ ಗೋಪುರ ಹೌದು. ಅದು ಹೆಸರು ನಾನು ಕೊಡ್ತೀನಿ. 4 ಜನ ಇದ್ರೆ ಹೆಸರು ಕೊಡ್ತೀನಿ. ಸರ್, ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಮ್ಯಾಂಡ್ ಇಟ್ಟರು ಸರ್ ಅವ್ರ ಸಮುದಾಯದವರು? ಯಾಕಂದ್ರೆ ನಾಳೆ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಮಸೀದಿಯಲ್ಲಿ ಕುರಾನ್ ಪುಸ್ತಕ ಕಳ್ಳತನ ಮಾಡಿ ಸುಟ್ಟಿದ್ದಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೌದು, ಬೇರೆ 3 ದಿನ ಟೈಮ್ ತಗೊಂಡಿದ್ದಾರೆ ಸರ್. ಹೌದು. ಆ ಆರೋಪಿಗಳನ್ನ ಹೇಗೆ ಮಾಡ್ತಾರೆ? ಈಗ ಅದಕ್ಕೆ ನಾನು ಆ ಕಡೆ ಹೋಗಿದ್ದೀನಿ, ಅವ್ರ ಜೊತೆಗೆ ಸ್ವಲ್ಪ ಚರ್ಚೆ ಮಾಡಿದ್ದೀನಿ. ಮತ್ತು ನಾನು ಹೇಳಿದ್ದೀನಿ ಈಗ ಈ ಅಂದರೆ ಈ ಹಾಲೆ ಕೇಸ್ ಬಗ್ಗೆ ಕೂಡ ಈಗ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ. ಮತ್ತು ಅವ್ರಿಗೆ ನಾನು ಹೇಳಿದ್ದೀನಿ ಈ ಹೊಸ ಕೇಸಲ್ಲಿ ನಾವು ಏನು ಸ್ವಲ್ಪ ಡೀಪ್ ಹೋಗಬೇಕು, ಮತ್ತು ಏನು ಜಾಸ್ತಿ ತನಿಖೆ ಮಾಡಬೇಕು, ಏನು ಬೇರೆ ಬೇರೆ ಸಸ್ಪೆಕ್ಟ್ಸ್ ಇದರಂತೆ ಪ್ಲ್ಯಾನಿಂಗ್ ಯಾರು ಮಾಡಿದರೆ ವಿಚಾರ ಯಾರ್ದು ಇದೆಯಂತೆ ಅದು ಎಲ್ಲ ಮಾಡಬೇಕು. ಸೊ ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಅವರು ನನ್ನ ಮಾತು ಕೇಳ್ತಾರೆ. ವಿ ಹ್ಯಾವ್ ಟು ಸಿ. ಈ ಒಂದು ಪ್ರಕರಣದಲ್ಲಿ ನಿಮ್ಮ ರೂರಲ್ CPI ಅವರು ಅಥವಾ ಪೊಲೀಸರದ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿ ಕಂಡು ಬರ್ತಾ ಇದೆ. ಅದು ಆಗಿದೆ, ಬಂದಿದೆ. ಅವ್ರ ಮೇಲೆ ಮತ್ತೆ ಸೂಕ್ತ ಆಕ್ಷನ್ ನಾನು ಯಾಕಂದ್ರೆ ಏಪ್ರಿಲ್ ಅಲ್ಲಿ ಆದವರು ಈ ಕೇಸ್ ಇನ್ವೆಸ್ಟಿಗೇಷನ್ ನೀವು ಡೀಪ್ ಆಗಿ ಹೋದಾಗ ಸಿಕ್ಕಾಕೊಂಡ್ರು. ಹೌದು. ಸೊ ಈ ಕೇಸ್ ಮೊದಲೇ ನೀವು ಡಿಟೆಕ್ಷನ್ ಆಗಿತ್ತು. ಹೌದು, ಆ ಥರ ಆಗಬೇಕಾಗಿದೆ, ಆಗಿಲ್ಲ. ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಥಿಂಗ್. ಅಂದರೆ ಈಗ ಡಿಟೆಕ್ಟ್ ಆಗಿದೆ. ಸೊ ಇಟ್ ಕ್ಯಾನ್ ಬಿ ಈಗ ಬಹುಶಃ ಇಟ್ ಕ್ಯಾನ್ ಬಿ ದಟ್ ಬಹಳ ಕೇಸಸ್ ಈ ಥರ ಆಗಿರ್ಬೋದು. ಬಟ್ ಅಟ್ ಲೀಸ್ಟ್ ಗುಡ್ ಥಿಂಗ್ ಇಸ್ ದಟ್ ಈಗ ಡಿಟೆಕ್ಟ್ ಆಗಿದೆ. ಮತ್ತು ಅವ್ರ ಮೇಲೆ ಆ್ಯಕ್ಷನ್ ನಾನು ತಗೊಂಡು ಹೌದು ಆಗಿದೆ. ಬಂದ್ ಅಂದರೆ ವಿ ಕ್ಯಾನಟ್ ಗಿವ್ ಪರ್ಮಿಷನ್. ಆ ಥರ ಬಂದ್ ಮಾಡೋದು ಯಾರು ಕರೀತಾರೆ ಅದು ಬಂದ್ ಪರ್ಮಿಷನ್ ಅದು ಕೊಡಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವು ಕೂಡ ಅವ್ರಿಗೆ ನಾವು ಹೇಳಿದ್ವಿ, ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ಬಂದ್ ಪರ್ಮಿಷನ್ ವಿ ಕ್ಯಾನಾಟ್ ಗಿವ್. ಮತ್ತು ಅವರು ಬಹುಶಃ ಅವರು ಆ ಥರ ಮಾಡಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಆ ಥರ ಮಾಡಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ವಿ ವಿಲ್ ಸಿ. ಆದರೆ ನಮ್ಮ ಕಡೆಯಿಂದ ನಾವು ಎಲ್ಲ ಸೂಕ್ತ ಬಂದೋಬಸ್ತ್ ನಾವು ಪ್ರಿಪ್ರೇಷನ್ ಮಾಡಿದ್ವಿ. ಕಾರಣ ಏನಿದೆ ಬಹುಶಃ ತಮಗೆ ಗೊತ್ತಿದೆ. ಆರು ಮುಂಚೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ, ಅದರಿಂದ ಈ ಥರ ಆಗಿದೆ. ಇಲ್ಲ, ಪ್ರತಿಭಟನೆ ಅದು ಅವಕಾಶ ನಾನು ಕೊಡಲಿಕ್ಕೆ ಆಗಲ್ಲ, ಅವಕಾಶ ಕೂಡ ನಾನು ಕೊಡಲ್ಲ. ಬಟ್ ವಿ ವಿಲ್ ಸಿ.
ಯಾಕಂದ್ರೆ ಒಂದು ಪೋಸ್ಟ್ ಹರಿದಾಡ್ತಾ ಇದೆ ಸರ್, ನಾಳೆ ಮಧ್ಯಾಹ್ನ 3 ಗಂಟೆಗೆ ಚೆನ್ನಮ್ಮ ಸರ್ಕಲ್ ಚಲೋ ಅಂತ ಹೇಳಿ ಸಾಕಷ್ಟು ಗ್ರೂಪ್ಗಳಲ್ಲಿ ಹರಿದಾಡ್ತಾ ಸಿ ತಮ್ಮ ಗೊತ್ತಿದೆ ಇಲ್ಲಿ ಚೆನ್ನಮ್ಮ ಸರ್ಕಲ್ದಲ್ಲಿ ಪ್ರತಿ ದಿವಸ ಒಂದು ಗ್ರೂಪ್ ಅಥವಾ 2 ಗ್ರೂಪ್ ಯಾವಾಗಲೂ ಡೈಲಿ ಆಲೆ ಪ್ರೊಟೆಸ್ಟ್ ಮಾಡ್ತಾರೆ. ಸೊ ಪೀಸ್ಫುಲ್ ಪ್ರೊಟೆಸ್ಟ್ ಅದು ಬೇರೆ ಇದೆ. ಬಟ್ ಬ್ಯಾನ್ಕೋ ಅಲ್ಲಿ ಇದು ಬಲವಂತೆಯಿಂದ ಅಂಗಡಿಗಳು ಬಂದ್ ಮಾಡಿದ್ದು, ಈ ಥರ ಜನಗಳು ಹ್ಯಾರಸ್ ಮಾಡಿದ್ದು ಅದು ಆಗಲ್ಲ. ಸೊ ವಿ ವಿಲ್ ಸಿ. ಬಹಳಷ್ಟು ಜನ ಸೇರಿದ್ರೆ ಏನು ಕ್ರಮ ತಗೊಳ್ತೀರಾ? ಯಾವ ರೀತಿ ಭದ್ರತೆ? ಭದ್ರತೆ ಆಲ್ರೆಡಿ ನಮ್ಮಲ್ಲಿ ಪ್ರಿಪ್ರೇಷನ್ ಆಗಿದೆ. ನಮಗೆ ಬೇರೆ ಯೂನಿಟ್ಸಿಂದ ಇಲ್ಲಿ ನಾರ್ದರ್ನ್ ರೇಂಜಿಂದ ನಮಗೆ ಎಕ್ಸ್ಟ್ರಾ ಸ್ಟಾಫ್ ಕಲಿಸ್ತಾ ಇದ್ದಾರೆ. ಆಲ್ರೆಡಿ ನಮ್ಮಲ್ಲಿ ಸಾಕಷ್ಟು KSRP ಪ್ಲಟೂನ್ಸ್ ಮತ್ತು CR ಪ್ಲಟೂನ್ಸ್ ಆಲ್ರೆಡಿ ಇದ್ದಾವೆ. ಮತ್ತು ನಾಳೆ ಬೆಳಗ್ಗೆ ಬೇರೆ ಯೂನಿಟಿಂದ ಕೂಡ ಸ್ಟಾಫ್ ಬರ್ತಾರೆ. ಸೊ ಅದು ಪ್ರಿಪ್ರೇಷನ್ ಎಲ್ಲ ನಾವು ಮಾಡಿದ್ದೀವಿ. ಎಷ್ಟು ಜನರಿಗೆ ಏನಾದರೂ ಸಿಬ್ಬಂದಿ ನಿಯೋಜನೆ ಮಾಡಿದ್ರಿ ಅಂತ? ವಿ ವಿಲ್ ಬಿ ಹ್ಯಾವಿಂಗ್ ಅರೌಂಡ್ ಸಮ್ ಐ ಥಿಂಕ್ ಅಂದಾಜು 3,000 ಜನ ಇರ್ತಾರೆ. 3,000 ಜನ ಪೊಲೀಸ್ ಸಿಬ್ಬಂದಿ. ಹೌದು ಸರ್, ಬೆಳಗಾವಿ ಧಾರ್ಮಿಕ ಅತಿ ಸೂಕ್ಷ್ಮವಾದ ವಿಷಯ ಅದು. ನೀವು ಪೊಲೀಸರು ಎಲ್ಲೋ ನಿರ್ಲಕ್ಷ್ಯ ಮಾಡ್ತಿದ್ರೆ ಅಂತ ಕಂಡು ಬರ್ತಾ ಇದೆ. ನೀವು ಸ್ಟೇಟ್ಮೆಂಟ್ ಮೇಲೆ ಗೊತ್ತಾಗ್ತಾ ಇದೆ. ನೀವು ಯಾವುದೋ ಗಟ್ಟಿ ನಿರ್ಧಾರ ತಗೋತಾ ಇಲ್ಲ. ಯಾಕೆ ಯಾರು ರಾಜಕೀಯ ಒತ್ತಡ ಇದೆಯಾ ಏನು ಸರ್? ಆ ಥರ ಏನೂ ಇಲ್ಲ. ಅಲ್ಲ, ಈ ತರ ಸೂಕ್ಷ್ಮ ವಿಷಯ ನೀವು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು. ಯಾಕೆ ಅಷ್ಟು ನೆಗ್ಲಿಜೆನ್ಸಿ ಮಾಡತ್ತಾರೆ ಅಂತ? ಅದಕ್ಕೆ ಇದರಲ್ಲಿ ಕೂಡ ನಾನು ಆಲ್ರೆಡಿ ಒಂದು ಎನ್ಕ್ವೈರಿ ನಾನು ಶುರು ಮಾಡಿದ್ದೀನಿ. ಯಾರು ಆಫೀಸರ್, ಯಾರು PSI, ಇನ್ಸ್ಪೆಕ್ಟರ್, SP ಕಡೆಯಿಂದ ಯಾರು ನಿರ್ಲಕ್ಷ್ಯ ಇದ್ದರೆ ಅದು ನಾವು ಜವಾಬ್ದಾರಿ ಹಾಕಿ ಅವ್ರ ಮೇಲೆ ಮತ್ತೆ ಸೂಕ್ತ ಕ್ರಮ ತಗೊಳ್ತೀನಿ. ಈಗ ಅವರು ಮಸೀದಿನ ಕಲ್ಲಿ ಇದ್ರ ದವಸ ಮಾಡಿದ್ರಲ್ಲ ಸರ್, ಹುಡುಗಿ ಕಡೆ ಅದು ಏನೂ ಗೊತ್ತಿಲ್ಲ. ಅದು ತನಿಖೆ ಏನು ನಡೀತಾ ಇದೆ. ವಿ ಹ್ಯಾವ್ ಟು ಸಿ ಇದರಲ್ಲಿ ಈಗ ಏನಿದೆ ಇದರಲ್ಲಿ ನಾವು ಈ ಕಡೆ ಎಲ್ಲ ಕಡೆಯಿಂದ ನಾವು ಸ್ವಲ್ಪ ನೋಡಬೇಕು. ಏನಾಗಿದೆ, ಹೇಗೆ ಆಗಿದೆ, ಯಾರು ಮಾಡಿದರೆ ಅದು ಸ್ವಲ್ಪ ಡೀಪ್ ಹೋಗಬೇಕು. ಸೊ ಅವರು ಮಾಡಿದರಂತೆ ಅದು ಹೇಳಿಕೆ ಕಷ್ಟ ಇದೆ. ಸರಿಕೆ ವಿ ಹ್ಯಾವ್ ಟು ಫೈಂಡ್ ಔಟ್. ಇದು ಮಿಸ್ಸಿಂಗ್ ಕೇಸ್ನಿಂದ ನಿರ್ಲಕ್ಷ್ಯತೆ ಆಗಿದೆ ಸರ್. ಇದು ಯಾವಾಗಲೂ ಒಂದೆಲ್ಲ ಇದಾಗಿಲ್ಲ. ಅವರು ಕಂಪ್ಲೇಂಟ್ ಮಾಡಿದ್ರು ಬರೀ 15 ದಿವಸ 1 ತಿಂಗಳು ಅವ್ರದ್ದು ಇಲ್ಲ. ಆ ಮಿಸ್ಸಿಂಗ್ ಕೇಸಲ್ಲಿ ಅದು ಇನ್ಸ್ಪೆಕ್ಟರ್ ಕಡೆಯಿಂದ ಯಾವುದೂ ನಿರ್ಲಕ್ಷ್ಯ ಇಲ್ಲ. ಮಿಸ್ಸಿಂಗ್ ಕೇಸ್ ಅಂದರೆ ಅವ್ರು ಮಿಸ್ಸಿಂಗ್ ಹೋಗಿದರೆ ಅದು ಬೇರೆ ಇಶ್ಯೂ. ಆದರೆ ಮಿಸ್ಸಿಂಗ್ ಕೇಸ್ ನಂತರ ಏನಾಗಿದೆ ಅದು ಬೇರೆ. ಬಟ್ ಮಿಸ್ಸಿಂಗ್ ಕೇಸ್ ನಂತರ ಏನೇನಾಗಿದೆ ಅದು ಮೇಲೆ ಬೇರೆ ಆ್ಯಕ್ಷನ್ ಸೂಕ್ತ ಕ್ರಮ ತಗೋಬೇಕು. ಅದು ಆಗಿಲ್ಲ. ಮೀಟಿಂಗ್ ಅದು ಅದೇ ಊರಿನಲ್ಲಿ ಆಗಿದ್ದು ಸರ್. ಅವಾಗೇನು ಆಗಿಲ್ಲ ಕಾಣ್ತದೆ ಸರ್ ಮೀಟಿಂಗ್. ಸರ್, ಈಗ ನಾಳೆ ಪ್ರತಿಭಟನೆ ಮಾಡಕ್ ಬರೋರು ಅಥವಾ ಬಂದ್ರೆ ಏನು ಹೇಳ್ತೀರಿ ಸರ್? ನೋಡಿ, ಆಲ್ರೆಡಿ ನಾನು ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ. ಮತ್ತು ಸ್ಟಾರ್ಟಿಂಗ್ ಕೂಡ ನಾನು ಹೇಳಿದ್ದೀನಿ, ಟು ಪ್ರೊಟೆಸ್ಟ್ ಅದು ಇಟ್ಸ್ ರೈಟ್ ಇನ್ ಡೆಮೋಕ್ರಸಿ. ಬಟ್ ಯಾರು ಬಹುಶಃ ಬೇರೆ ಥರ ಮಾಡಿದರೆ ಇವ್ ಡಿ ಟೇಕ್ ದ ಲಾ ಇನ್ ದಿಯರ್ ಓನ್ ಹ್ಯಾಂಡ್ಸ್. ಮತ್ತು ನಾವು ಕೂಡ ಆ್ಯಕ್ಷನ್ ತಗೋಬೇಕು ಅವ್ರ ಮೇಲೆ. ಈ ಟೀಮ್ ಏನಾದರೂ ಮಾಡಿದ್ರಾ ಸರ್ ಈ ಪ್ರಕರಣಕ್ಕೆ? ಎಷ್ಟು? ಹೌದು, ಆಲ್ರೆಡಿ ಈಗ ನಾನು 5 ಟೀಮ್ ಮಾಡಿದ್ದೀನಿ. ಸೆಪ್ರೇಟ್ ಟೀಮ್ಸ್ ಮಾಡಿಸಿದ್ದೀನಿ. ಸೊ ಒಬ್ಬರು ಇನ್ವೆಸ್ಟಿಗೇಷನ್ ಇನ್ಚಾರ್ಜ್ ಮಾಡಿದ್ದೀನಿ, ಇನ್ನೊಬ್ಬರು ಇದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀನಿ, ಇನ್ನೊಬ್ಬರು ಬೇರೆ ಬೇರೆ ಕೆಲಸ. 5 ಟೀಮ್ಸ್ ಟೋಟಲ್ ಆಗಿ ನಾನು ಮಾಡಿದ್ದೀನಿ. ಈಗ ಬೇರೆ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ಅವ್ರನ್ನ ತಡೆಯುವಂಥದ್ದು ಏನಾದರೂ ಆಗುತ್ತಾ? ಈವರೆಗೆ ಆ ಥರ ನಾವು ಯಾರು ಪ್ಲ್ಯಾನಿಂಗ್ ಮಾಡಿಲ್ಲ. ಈವರೆಗೆ ನಾವು ಎಲ್ಲರ ಜೊತೆಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಅದು ಬಹುಶಃ ಮುಂದೆ ನಾವು ತೀರ್ಮಾನ ತಗೋಬೇಕು. ಸರ್ಕೆ ನಾವು ಎಲ್ಲರ ಜೊತೆಗೆ ಡಿಸ್ಕಷನ್ ಮಾಡ್ತೀವಿ, ಮಾಡಬೇಡ ಅಂತ ನಾವು ಹೇಳ್ತಾ ಇದ್ವಿ. ಮತ್ತು ಸರ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ವಿ ವಿಲ್ ಸಿ. ಅಲ್ಲ, ಇಂಟೆಲಿಜೆನ್ಸ್ ನಿಮಗೆ ಏನೋ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಿದೆ, ಹೆಂಗೆ ಏನು ಸರ್? ಇಂಟೆಲಿಜೆನ್ಸ್ ಅವ್ರು ಏನು ನಿಮಗೆ ಮಾಹಿತಿ ಕೊಡ್ತಾ ಇಲ್ಲ? ಯಾವುದು ಇಂಟೆಲಿಜೆನ್ಸ್ ಗ್ಯಾಪ್? ಇಂಟೆಲಿಜೆನ್ಸ್ ಅವ್ರು ನಿಮಗೆ ಅಡ್ವಾನ್ಸ್ ಮಾಹಿತಿ ಕೊಡಬೇಕು ಯಾವ ವಿಷಯ ಬಗ್ಗೆ? ಎಲ್ಲ ವಿಷಯದಲ್ಲಿ ನಗರದಲ್ಲಿ ಆಗ್ತಾ ಇರೋದು. ಈಗ ಜಿಲ್ಲೆಯಿಂದ ಬರ್ತಾ ಇರೋ ಜನ ನಿಮ್ಗೆ ಮಾಹಿತಿ ಇಲ್ಲ ಅಂತೀರ, ಇಂಟೆಲಿಜೆನ್ಸ್ ಅವ್ರಿಗೆಲ್ಲ ಮಾಹಿತಿ ಇರುತ್ತೆ, ನಿಮಗೆ ಯಾಕೆ ಶೇರ್ ಮಾಡಲ್ಲ ಅವರು? ಇಲ್ಲ, ನೋಡಿ, ಯಾವುದು ಇಂಪಾರ್ಟೆಂಟ್ ವಿಷಯ ಇದ್ದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವೆಲ್ಲ ಒಂದು ಯೂನಿಟ್ ಥರ ನಾವು ಕೆಲಸ ಮಾಡ್ತಾಯಿದ್ವಿ. ವಿ ಕೀಪ್ ಇನ್ ಶೇರಿಂಗ್. ನಾನು ಮತ್ತು SP ಸಾಹೇಬ್ ಜೊತೆಗೆ ಯಾವಾಗಲೂ ನಾವು ಕಾಲ್ದಲ್ಲಿ ಮಾತಾಡಿದ್ವಿ, ಈ ಥರ ಇದೆ ಅಂತ. ಈಗ ಕೂಡ ನಾನು ಇಲ್ಲಿ ಬರೋ ಮುಂಚೆ ಆ ಥರ ಕಮ್ಯುನಿಕೇಷನ್ ಆಗಿದೆ. ಇಂಟೆಲಿಜೆನ್ಸ್ ಜೊತೆಗೆ ಕೂಡ ಯಾವಾಗಲೂ ಅದು ಕ್ಲೋಸ್ ಕೋರ್ಡಿನೇಷನ್ ಇದೆ, ಮಾಹಿತಿ ಬರ್ತಾ ಇದೆ. ಆದರೆ ಒಂದು ಮುಖ್ಯ ಏನಿದೆ ನಾನು ಹೇಳ್ತೀನಿ,
ಇಲ್ಲಿ ಬೆಲ್ಗಮ್ ಯೂನಿಟ್ದಲ್ಲಿ ವಿ ಕ್ಯಾನಾಟ್ ಡಿಪೆಂಡ್ ಆನ್ ಎನಿ ಒನ್. ಅಂದರೆ ನಮ್ಮ ಯೂನಿಟ್ದಲ್ಲಿ ಸ್ವಂತ ಯೂನಿಟ್ದಲ್ಲಿ ಮುಖ್ಯ ಜವಾಬ್ದಾರಿ ಯಾರ್ದು ಇದೆ, ಇಟ್ ಈಸ್ ಆರ್ ಜವಾಬ್ದಾರಿ. ಅದು ಅವರು ಕೊಟ್ಟಿಲ್ಲ ಅಂತ ಅದು ಹೇಳಿಕೆ ಆಗಲ್ಲ. ನಮ್ಮ ಜವಾಬ್ದಾರಿ ಇದೆ. ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಬೇಕು, ನಾವು ಕೇಳಬೇಕು, ನಾವು ಮಾಹಿತಿ ನಾವು ತಿಳ್ಕೊಬೇಕು. ಎಷ್ಟು ಜನ ಸೇರ್ತಾರೆ, ಎಷ್ಟು ಬಾರ್ಬೋದು, ಅದು ಜವಾಬ್ದಾರಿ ಮೇನ್ ನಮ್ಮದು ಇದೆ. ಸೂಕ್ಷ್ಮ ವಿಷಯ ಆಗೋದ್ರಿಂದ ಎಷ್ಟು ದಿನ ಘಟನೆ ಆದ್ರೆ ನಿಮ್ಗೆ ಏನೂ ಮಾಹಿತಿ ಶೇರ್ ಮಾಡಿಲ್ಲ ಅವರು? ಇಲ್ಲ, ಯಾವಾಗಲೂ ಯಾವುದೋ ಜಾಗದಲ್ಲಿ ಪ್ರೊಟೆಸ್ಟ್ ಇರುತ್ತೆ, ಇದು ಕಂಬೈನ್ ಬ್ಯಾಂಗ್ಳೂರಿಂದ ಒಂದು ಮಾಹಿತಿ ಕಲಿಸ್ತಾರೆ, ಆ ಜಾಗದಿಂದ ಅಷ್ಟು ಬರ್ತಾರೆ, ಆ ಜಾಗದಿಂದ ಅಷ್ಟು ಬರ್ತಾರೆ, ಅದು ಮಾಹಿತಿ ನಮಗೆ ಬರುತ್ತೆ. सर कल के प्रोटेस्ट के बारे में आपसे कोई डिस्कशन हुआ है लोगों से यहाँ के